ಇವತ್ತು ನಾವು ಹೀರೆಕಾಯಿ ಪಲ್ಯ ಮಾಡೋಣ. ಬನ್ನಿ ಹೇಗಿದೆ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ಹೀರೆಕಾಯಿ ಆಲೂಗಡ್ಡೆ ಪಲ್ಯ ಮಾಡೋಣ. ನೋಡಿ, ನಾನು ಇದಕ್ಕೂ ಒಂದೇ ಒಂದು ಆಲೂಗಡ್ಡೆ ಒಂದು ಹೀರೆಕಾಯಿ ತಗೊಂಡಿದ್ದೀನಿ, ಸಾಕು ಇಷ್ಟು. ಇದನ್ನು ಕಟ್ ಮಾಡ್ಕೊಳ್ಳೋಣ. ಸಣ್ಣಗೆ ಕಟ್ ಮಾಡಾಕ್ತೀನಿ ನಾನು. ಇದನ್ನು ಸಿಪ್ಪೆ ತೆಗೆದರೆ ಹಾಗೇನೂ ಹಾಕ್ಬೋದು. ನಾನು ಸ್ವಲ್ಪ ಸಿಪ್ಪೆ ತೆಗೆದು ಹಾಕ್ತೀನಿ. ಕುಯ್ದುಬಿಟ್ಟು ನೀರಿಗೆ ಹಾಕ್ಬೇಕು. ಆಲೂಗಡ್ಡೆ ಇಲ್ಲ ಕಪ್ಪಾಗುತ್ತೆ. ನೋಡಿ, ಇದ್ರ ಸಿಪ್ಪೆಯಿಂದನೂ ಚಟ್ನಿ ಮಾಡ್ತಾರೆ. ಇದನ್ನು ಚಟ್ನಿ ಮಾಡಿ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಬೇಕು ನೋಡೋಣ. ನೋಡಿ, ಇದಕ್ಕೆ ಬೇಕಾಗಿರೋದು ಒಂದು ಚಿಕ್ಕ ಟೊಮೊಟೊ, ಸ್ವಲ್ಪ ಉಪ್ಪು, ನೋಡಿ ಕಾಯಿ ತುರಿದಿದ್ದೀನಿ ನಾನು. ಈ ಚುಪ್ಪನ್ನು ನಾನು ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಒಂದು ಅರ್ಧ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಒಂದು 2-3 ಇಟ್ಲು ಬೆಳ್ಳುಳ್ಳಿ ಗೆಜ್ಜೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಯಾವುದೇ ಪೌಡ್ರ್ ಹಾಕ್ತಾಯಿಲ್ಲ. ನೋಡಿ, ಹಸಿಮೆಣಸಿನ್ಕಾಯಿ 2 ತಗೊಂಡಿದ್ದೀನಿ, ಒಂದು ಹೀರೆಕಾಯಿ ಒಂದು ಆಲೂಗಡ್ಡೆ, ಅದಕ್ಕೋಸ್ಕರ. ನೋಡಿ, ಇದೇ ಚುಪ್ಪಲ್ಲಿ ಒಂದು ಚುಪ್ಪು ಕಾಯಿ ತಗೊಂಡಿದ್ದೀನಿ. ಕಾಯಿ ತುರಿ ಹಾಕೋದು. ಕಾಯಿನ ಬರೀ ತುರ್ಕೊಂಡ್ರೆ ಸಾಕು. ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋಣ. ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಕರ್ಬೇವು ಸೊಪ್ಪು, ಬೆಳ್ಳುಳ್ಳಿನೂ ಹಾಕಿದ್ದೀನಿ. ನೋಡಿ, ಅದು ಸ್ವಲ್ಪ ಕೆಂಪಾಗಲಿ. ಇದೆಲ್ಲ ಬೆಂದಿದೆ. ನಾವು ಟೊಮೊಟೊ ಹಾಕೋಣ. ಈಗ ಟೊಮೊಟೊ ಬೇಕಂದ್ರೆ ಹಾಕಿ, ಇಲ್ಲಾಂದರೆ ಬೇಡ. ಇದು ಚೆನ್ನಾಗಿರುತ್ತೆ ಟೇಸ್ಟಿಗೆ. ಟೊಮೊಟೊ ಹಾಕಿದ್ರೆ ಅದರ ಟೇಸ್ಟ್ ಚೆನ್ನಾಗಿರೋದು. ಸ್ವಲ್ಪ ಟೊಮೊಟೊನೂ ಬೇಯಿದೆ, ಅದಕ್ಕೇ ನಾವು ಉಪ್ಪು ಹಾಕೋಣ. ಹಾಗೆ ಒಂಚೂರು ಅರಿಶಿನ ಪುಡಿ, ಅದರ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಒಂಚೂರು ಅರಿಶಿನ ಪುಡಿ ಹೀರೆಕಾಯಿ ಪಲ್ಯಕ್ಕೆ. ಇದಕ್ಕೇನು ರುಬ್ಬಿರೋ ಮಸಾಲೆ ಹಾಕ್ತಾಯಿಲ್ಲ. ಹಾಗೆಯೇ ಚಪಾತಿ ರೊಟ್ಟಿ ಏನಾದರೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆ. ಇಲ್ಲ ಊಟದ್ದಕ್ಕೆ ಸೈಡಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಅದೆಲ್ಲ ಬೆಂದಿದೆ. ಹೀರೆಕಾಯಿ ಹಾಕ್ತಾಯಿದ್ದೀನಿ ನಾನು. ಹೀರೆಕಾಯಿ ಆಲೂಗಡ್ಡೆ ಚೆನ್ನಾಗಿದೆ. ಮಸಾಲೆ ಎಲ್ಲ ಕಡೆ ಉಪ್ಪೆಲ್ಲ ಹಾಕಿದ್ದೀವಲ್ಲ, ಎಲ್ಲ ಹಾಕಿದ್ದೀವಿ. ನೋಡಿ, ತುಂಬ ಐಟಮ್ ಏನು ಬೇಡ. ಇದಕ್ಕೆ ಒಂದು 5 ನಿಮಿಷದಲ್ಲಿ ಮಾಡ್ಕೋಬೋದು. ಒಂದು ವಿಷಲ್ ಆದರೆ ಸಾಕು, ಇದು ಬೇಯುತ್ತೆ ಚೆನ್ನಾಗಿ. ನೋಡಿ, ಇದಕ್ಕೆ ನಾನು ಕಾಯಿ ತುರಿ ಹಾಕ್ತಾಯಿದ್ದೀನಿ. ನಾನು ಅವತ್ತು ಮೆಣಸಿನ್ಕಾಯಿ ಇದು ಮಾಡುವಾಗ ತೋರಿಸಿದ್ದೆ. ನಾನು ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಚುಕ್ಕುಗಳೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಇದರಲ್ಲಿ ಉಪಯೋಗಿಸ್ಬೋದು. ಹಸಿಟ್ಟಿಗೆ ಅಕ್ಕಿಗೆಲ್ಲ ಹಾಕ್ಬೋದು. ಅದೇನೆ ಅದರಲ್ಲೇ ಹಸಿಟ್ಟುಗಳಲ್ಲಿ ಹಾಕಿ ನಾವು ಇದು ಮಾಡ್ಬೋದು. ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಮುಚ್ಚಳ ಹಾಕೋಣ. ಇವಾಗ ಇದಕ್ಕೆ ನಾನು ನೀರು ಹಾಕ್ತಾಯಿಲ್ಲ, ಇದರಲ್ಲೇ ನೀರು ಬಿಡ್ಕೊಳತ್ತೆ. ಹೀರೆಕಾಯಿ ನೀರು ಇರ್ತಾರೆ, ಅದಕ್ಕೋಸ್ಕರ. ನೋಡಿ, ಇದಕ್ಕೆ ನಾವು ಮುಚ್ಚಳ ಇಟ್ಟೋಣ. ಬಡವನಿಗೆ ಸಿಟ್ಟು ಬಂದರೆ ದವಡಿಗೆ ಮೂಲ ಅಂತಾರೆ. ಬಡವರಿಗೆ ಸಿಟ್ಟು ಬರಬಾರ್ದು, ಬಂದರೆ ಅವರಿಗೇನೆ ಮೂಲ. ಅದು ಹಿಂದಿನ ಕಾಲದಲ್ಲಿ ಹೇಳ್ತಾರೆ. ನೋಡಿ, ಅಲ್ಲಿ ನುಗ್ಗೆ ಸೊಪ್ಪಿತ್ತು, ಎಷ್ಟು ತುಂಬ ಚೆನ್ನಾಗಿದೆ. ನಾನು ಕಿತ್ಕೊಂಡು ಬಂದೆ. ಇದು ಒಂದು ಸ್ವಲ್ಪ ಕೂಡ ಕೈ ಇರಲ್ಲ. ಇದು ತುಂಬ ಚೆನ್ನಾಗಿ ಬಿಡಿಸಿ ಫ್ರಿಜ್ಜಿಗೂ ಇಟ್ಬೋದು. ನಾನು ಒಣಗಿಸು ಇಡ್ತೀನಿ. ಇದನ್ನು ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಫ್ರೆಶ್ ಆಗಿರುತ್ತೆ. ನೆಲದಲ್ಲಿ ಇಟ್ಬಾರ್ದು, ಅದಕ್ಕೋಸ್ಕರ ನಾನು ಇಲ್ಲಿ ಮಿಷಿನ್ ಮೇಲೆ ಇಟ್ಟಿದ್ದೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ನುಗ್ಗೆ ಸೊಪ್ಪು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ, ಯಾವುದಕ್ಕಾದ್ರೂ ಹಾಕ್ತಾಯಿರ್ತೀನಿ. ಅದ್ರ ಪಲ್ಯ ಮಾಡಿ ಎಲ್ಲ ತಿಂತಾಯಿರ್ತೀನಿ, ಬೇಳೆ ಸಾರೆಲ್ಲ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾರು ಸಿಕ್ಕಿದ್ರೆ ನೀವು ಮರದಲ್ಲಿ ಕಿತ್ಕೊಂಡು ಬನ್ನಿ. ನೋಡಿ, ಇದಾಗಿದೆ. ವಿಷಲ್ಲು ಇದು ಮಾಡುತ್ತೆ. ನೋಡಿ, ನಾನು ಬಂದ್ ಮಾಡ್ತಾಯಿದ್ದೀನಿ. ಆಗಿದೆ ಇದು. ನೋಡಿ, ಇದು ರೆಡಿಯಾಗಿದೆ. ವಿಷಲೆಲ್ಲ ಆಗಿದೆ. ನೋಡಿ, ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ನೋಡಿ, ನಾನು ನೀರು ಹಾಕಿರಲಿಲ್ಲ. ನೋಡಿ, ನೀರು ಬಿಟ್ಕೊಂಡಿದೆ. ಹೀರೆಕಾಯಲ್ಲಿ ನೀರು ಇರುತ್ತಲ್ಲ, ಆ ನೀರೆಲ್ಲ ಬಿಟ್ಕೊಳ್ಳುತ್ತೆ. ನೋಡಿ,
ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಬಾಯ್ ಬಾಯ್.